ಅದರ ಅರ್ಥ ಇದು. ಕೊಡಬೇಕಾದದ್ದನ್ನು ಕೊಡೋದರ ಜೊತೆಗೆ ಇವೆಲ್ಲ ನಮ್ಮ ಸ್ಕ್ರೀನ್ ಮೇಲೆ ಒಂದು ಗ್ರಾಫಿಕ್ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಬೇರೆ ಬೇರೆ ನಿಗಮಗಳಿಗೆ ಸರ್ಕಾರನೇ ಘೋಷಣೆ ಮಾಡಿದ್ದಿದ್ದು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 100 ಕೋಟಿ ಕೊಡ್ತೀವಿ ಅಂದರು, ಕೊಟ್ಟಿರೋದೆಷ್ಟು 25 ಕೋಟಿ. ತಾಂಡಾ ಅಭಿವೃದ್ಧಿ ನಿಗಮ 60 ಕೋಟಿ ಕೊಡ್ತೀನಿ ಅಂದರು, ಕೊಟ್ಟಿದ್ದು 15 ಕೋಟಿ. ಚರ್ಮ ಕೈಗಾರಿಕಾ ನಿಗಮ ಲಿಡ್ಕರ್ 35 ಕೋಟಿ ಕೊಡ್ತೀನಿ ಅಂದಿದ್ದು, ಕೊಟ್ಟಿದ್ದು 8 ಕೋಟಿ 75 ಲಕ್ಷ. ಇದು ಬಾಬು ಜಗಜೀವನರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ 3 ಕೋಟಿ 75 ಲಕ್ಷ ಘೋಷಣೆ ಆಗಿದ್ದು, 3 ಕೋಟಿ 75 ಲಕ್ಷ ಬಿಡುಗಡೆ ಆಗಿದೆ. ಖರ್ಚಾಗಿರೋದು 1 ಕೋಟಿ 76 ಲಕ್ಷ. ಸಫಾಯಿ ಕರ್ಮಚಾರಿ ನಿಗಮ 25 ಕೋಟಿ ಘೋಷಣೆ ಮಾಡಿದ್ದು, ಕೊಟ್ಟಿದ್ದು 6 ಕೋಟಿ 25 ಲಕ್ಷ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ 3 ಕೋಟಿ 78 ಲಕ್ಷ ಘೋಷಣೆಯಾಗಿದ್ದು, ಬಿಡುಗಡೆಯಾಗಿದ್ದಷ್ಟೇ, ಖರ್ಚಾಗಿದ್ದು 2 ಕೋಟಿ 33. ಬೋವಿ ಅಭಿವೃದ್ಧಿ ನಿಗಮ 55 ಕೋಟಿ ಘೋಷಣೆ ಮಾಡಿದ್ದು, ಕೊಟ್ಟಿದ್ದು 13 ಕೋಟಿ 75 ಲಕ್ಷ. ಆದಿಜಾಂಬವ ಅಭಿವೃದ್ಧಿ ನಿಗಮ 50 ಕೋಟಿ ಘೋಷಣೆ ಮಾಡಿದ್ದು, 12.5 ಕೋಟಿ ಕೊಟ್ಟಿದ್ದು. ಅಂದರೆ ಟೋಟಲ್ ಈ ರೀತಿಯಾಗಿ ಮಾಡಿದ ಘೋಷಣೆಗಳು 332 ಕೋಟಿ 53 ಲಕ್ಷ. ಕೊಟ್ಟಿರುವ ದುಡ್ಡು 88 ಕೋಟಿ 78 ಲಕ್ಷ. ಖರ್ಚಾಗಿದ್ದು 85 ಕೋಟಿ 35 ಲಕ್ಷ. ಈ ಕತ್ರಿ ಯಾಕೆ ಆಡಿಸಲಾಯಿತು ಅಂತ. ಅಭಿವೃದ್ಧಿ ನಿಗಮ ದಲಿತರಿಗೆ ಹೋಗಬೇಕಾಗಿದ್ದ ದುಡ್ಡು ಎಲ್ಲವೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರ್ತಾ ಇರುವಂಥ ನಿಗಮಗಳು. ಎಸ್ ರಮೇಶ್ ಬಾಬು ಅವರೇ, ಕಷ್ಟ ಆಗ್ತಿದೆಯಾ ಗ್ಯಾರಂಟಿ ಮೇಂಟೈನ್ ಮಾಡೋದು? ಕೆಲವರು ಯಾರು ಸರ್ಕಾರದ ನೀತಿಗಳು ಒಪ್ಪೋದಿಲ್ಲ ಅವರಿಗೆ ಖಂಡಿತ ಕಷ್ಟ ಆಗ್ತಿದೆ. ವಿಶ್ಲೇಷಣೆ ಮಾಡೋವಂಥವ್ರೆ ನೆಗೆಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ವಿಶ್ಲೇಷಣೆ ಮಾಡಿದಾಗ ಖಂಡಿತ ಅವ್ರ ದೃಷ್ಟಿಕೋನದಲ್ಲಿ ಕಷ್ಟ ಆಗುತ್ತೆ. ಬಟ್ ಸರ್ಕಾರದ ಬಜೆಟ್ ಸ್ಪೀಚು ಆಗಲೇ ಪ್ರಶಾಂತ್ ನಾಥ್ ಅವರು ಹೇಳಿದಾಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಹಣಕಾಸು ಬಜೆಟ್ಗಳನ್ನ ಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವಿಷನ್ ಇದೆ. ಕಳೆದ ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಈ 5 ಗ್ಯಾರಂಟಿಯಿಂದ ಏನೇನು ಬದಲಾವಣೆಗಳಾಗ್ತಾಯಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದರೆ ಜನಸಾಮಾನ್ಯರಿಗೆ ಒಂದು ಆದಾಯದ ಮಟ್ಟ ಈ ಗ್ಯಾರಂಟಿಗಳಿಂದ ಯಾವ ರೀತಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ವಿಧಾನಸಭೆಯ ಅಧಿವೇಶನದಲ್ಲಿ ದಾಖಲೆಯ ರೂಪದಲ್ಲಿ ಮಂಡಿಸಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಮೊದಲನೇ ವರ್ಷ ನಾವು ಸರ್ಕಾರ ಗ್ಯಾರಂಟಿಗಳನ್ನ ಯೋಜನೆ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು 36,000 ಕೋಟಿ ಈ ಯೋಜನೆಗೆ ವಿನಿಯೋಗ ಆಗಿದೆ. ಕಳೆದ ಸಾಲಿನಲ್ಲಿ ಸುಮಾರು 52,000 ಕೋಟಿ ರೂಪಾಯಿಗಳನ್ನ ಇದಕ್ಕೆ ಅಲೋಕೇಶನ್ ಮಾಡಿರ್ತಕ್ಕಂಥದ್ದು. ಇವತ್ತು ಸುಮಾರು 3 ಕೋಟಿ 72 ಲಕ್ಷದ ಬಜೆಟ್ನ ಏನವರು ಮಂಡನೆ ಮಾಡಿದರು. ಮತ್ತು ಬರುವಂಥ ಮಾರ್ಚಲ್ಲಿ ಸುಮಾರು 4 ಲಕ್ಷ ಕೋಟಿ ಮೀರುವಂಥ ಒಂದು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರು, ಅನ್ಕಮಿಟೆಡ್ ಎಕ್ಸ್ಪೆಂಡಿಚರ್ ಏನಿದೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಬಿಟ್ಟರೆ ಬಹುತೇಕ ಈ ಸೋಷಿಯಲ್ ಜಸ್ಟಿಸ್ಗೆ ಆಧಾರವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ನಾಟ್ ಓನ್ಲಿ ರಿಚ್ಚು, ಮಿಡ್ಲ್ ಕ್ಲಾಸು, ಪೂರು ಎಲ್ಲವೂ ಸೇರಿಸಿ ಕನಿಷ್ಠ ಪ್ರತಿ ಕುಟುಂಬಕ್ಕೆ 4,000 to 6,000 ರೂಪಾಯಿ ತಿಂಗಳಿಗೆ ಈ ಸ್ಕೀಮಿಂದ ಏನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದೆ, ಈ ಗ್ಯಾರಂಟಿ ಯೋಜನೆಯಿಂದ ಆಗ್ತಾ ಇರ್ತಕ್ಕಂಥ ಬೆನಿಫಿಟ್ ಇದೆ. ಇವತ್ತು ಸುಮಾರು 4 ಕೋಟಿ ಜನ, ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆಯಲ್ಲಿ 4 ಕೋಟಿ ಜನ ಬೇರೆ ಬೇರೆ ರೂಪಗಳಲ್ಲಿ ಈ ಬೆನಿಫಿಟನ್ನು ತಗೊಳ್ತಾ ಇರ್ತಕ್ಕಂಥದ್ದು ವಾಸ್ತವ ಇದೆ. ಮತ್ತು ನಾನು ಭಾಳ ಸಲ ನಿಮ್ಮ ಮಾಧ್ಯಮದಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಕರ್ನಾಟಕದ 2023 ವಿಧಾನಸಭಾ ಚುನಾವಣೆಯವರೆಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದ್ದಂಥದ್ದು ಗುಜರಾತ್ ಮಾಡೆಲ್ಲು. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಮಾಡಲು. ಅದಕ್ಕೆ ಕಾರಣಕರ್ತರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು. ಅವರಿಬ್ಬರು ಚುನಾವಣಾ ಪೂರ್ವದಲ್ಲಿ ಮಾಡಿದಂತಹ ಒಂದು ಪ್ರಯತ್ನ ಮತ್ತು ಅವ್ರು ಕೊಟ್ಟಂಥ ಆಶ್ವಾಸನೆಗೆ ಅನುಗುಣವಾಗಿ ನಾವು ನಮ್ಮ ಪಕ್ಷದ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆಯನ್ನು ಮಾಡೋದು ಅದಕ್ಕೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೆ ಯೋಜನೆಗಳನ್ನಿಲ್ಲ ಅಂತ ಪ್ರಶ್ನೆ ಇಲ್ಲ. ಮೊದಲು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತಾ ಇದ್ದೇನೆ. ಎರಡನೇದು, ಈ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ, ಇದರಿಂದ ಬೇರೆ ಯೋಜನೆಗಳು ಹಣ ಮಾರ್ಪಾಟಾಗಿದೆ ಅಥವಾ ಬದಲಾವಣೆ ಆಗ್ತಾಯಿದೆ ಅಥವಾ ಡೈವರ್ಟ್ ಆಗಿದೆ, ಎಲ್ಲವೂ ಕಪೋಕಲ್ಪಿತವಾದಂಥ ವಿಚಾರಗಳು. ಇವತ್ತೇನೇನು ಪ್ರಶ್ನೆಗಳನ್ನ ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಅಷ್ಟೂ ಪ್ರಶ್ನೆಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಸಚಿವರಾಗಿ ವಿಧಾನಸಭೆ ಒಳಗಡೆ ಏನೇನು ವಿರೋಧ ಪಕ್ಷದ ನಾಯಕರು ಇವತ್ತು ಸನ್ಮಾನ್ಯ ವಿಜೇಂದ್ರರವರು ಇರ್ಬೋದು, ಸನ್ಮಾನ್ಯ ಅಶೋಕ್ರವರು ಇರ್ಬೋದು, ಅಥವಾ ಜನತಾದಳದ ನಾಯಕರುಗಳಿರ್ಬೋದು, ಇವರು ಕೇಳೋಂಥ ಅಷ್ಟೂ ಪ್ರಶ್ನೆಗೆ ದಾಖಲೆಗಳ ರೂಪದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಇದು ದಾಖಲೆಯಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಇವತ್ತೇನು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಇದು ಯಾವುದೇ ಇನ್ನೊಂದು ಯೋಜನೆಗಳ ಹಣ ಕಸಿಯುವಂಥ ಪ್ರಯತ್ನ ಅಲ್ಲ. ಹಿಂದೆ ಮಾಡಿದಂಥ ಸರ್ಕಾರಗಳು ಅನೇಕ ಅಂದರೆ ಅವರು ಕಮಿಟ್ಟಾಗಿ
ಒಂದು ವರ್ಕ್ ಕಾರ್ಡ್ಗಳು ಇಶ್ಯೂ ಮಾಡಿದಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಘೋಷಣೆ ಮಾಡಿ ಹಣ ಕೊಡದಲ್ಲೇ ಇದ್ದಂಥದ್ದು ಇರ್ಬೋದು. ಅವೆಲ್ಲ ಮೊದಲನೇ ವರ್ಷದಲ್ಲಿ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.